ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ದೀರ್ಘವಾಗಿ ಒಮ್ಮೆ ಉಸಿರನ್ನು ಹೊರಗೆ ಹಾಕಿ ಮಾತಾಡಬೇಡಿ. ಪೂರ್ಣವಾಗಿ ಉಸಿರನ್ನು ತೆಗೆದುಕೊಳ್ಳಿ. 6 ಬಾರಿ ಓಂಕಾರವನ್ನು ಹೇಳೋಣ ಎಲ್ಲ ಒಟ್ಟಾಗಿ. ಆನಂತರ ಪ್ರಾರ್ಥನೆ. ಸ್ವರ್ಗ ಮಧ್ಯ ಪಾತಾಳದೊಳಗೆಲ್ಲ
ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಡಿರೋ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಶ್ರೀ
ಶ್ರೀ ಗುರು ಬಸವಲಿಂಗಾಯ ನಮಃ 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 ಶ್ರೀ ಗುರು ಬಸವಲಿಂಗಾಯ ನಮಃ
ಇದು ಸೀರಿಯಲ್ ಬರ್ತಿತ್ತು ಇದು ಅದು ಸ್ವಲ್ಪ ನೆನಪಿಟ್ಟು ನೋಡ್ರಿ ನೆಕ್ಸ್ಟ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನ ಜಾನಾಮಿ ದಾನಂ ನ ಚ ಧ್ಯಾನಯೋಗಂ ನ ಜಾನಾಮಿ ದಾನಂ ನ ಚ ಧ್ಯಾನಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರಮಂತ್ರಂ ನ ಜಾನಾಮಿ
ಗುರು ಬಸವಲಿಂಗಾಯ. ಕವಿ ಸಾಧಕರೆಲ್ಲರೂ ಕಳವಳಿಸಿ ಕೆಟ್ಟರು, ವಿದ್ಯಾ ಸಾಧಕರೆಲ್ಲರೂ ಬುದ್ಧಿಹೀನರಾದರು, ಪವನ ಸಾಧಕರೆಲ್ಲರೂ ಹದ್ದು ಕಾಗೆಗಳಾದರು, ಜಲ ಸಾಧಕರೆಲ್ಲರೂ ಕಪ್ಪೆ ಮೀನುಗಳಾದರು, ಅನ್ನ ಸಾಧಕರೆಲ್ಲರೂ ಭೂತ ಪ್ರಾಣಿಗಳಾದರು. ಬಸವಣ್ಣ ಸದ್ಗುರು ಸಾಧಕನಾಗಿ ಸ್ವಯಲಿಂಗವಾದ ಕಾನಾಮೇಶ್ವರ ಎಲ್ಲರೂ ಶರಣ. ಇವತ್ತೇ ಮೂರನೇ ಚೆನ್ನಾಗಿ ಬಂತು. ಯಾವ ಬೆಂಗಳೂರು ಏನು ಹೆಸರು? ಇವತ್ತು ಬಂದು ಸಾಯಂಕಾಲ ಬಂದಿದ್ದು ಎಲ್ಲಿ? ಅಲ್ಲ, ನಾವು ಬೆಂಗಳೂರಿಂದ ಬಂದ್ವಿ. ನನ್ನ ಕೋಪುರದಲ್ಲಿ ಇಲ್ಲೇ ಇದ್ದಾರೆ ಸ್ವಾಮೀಜಿ. ಅವ್ರು ಬಿಡಕ್ಕೆ ಬಂದಿದ್ದೆ. ಅಲ್ಲ, ಅವ್ರ ಮನೆಯಲ್ಲೇ ಇಲ್ಲೇ ಕೋಪುರದಲ್ಲಿದೆ ಅವ್ರ ಮನೆ, ಹುಬ್ಬಳ್ಳಿಯಲ್ಲಿ. ನಾವು ಬೆಂಗಳೂರಿಂದ ಬಂದಿದ್ವಿ. ಅಲ್ಲಿ ಯಾರೋ ವಿಚಾರ ತಿಳಿಸಿದ್ರು. ಆಮೇಲೆ ತಾವು ಶಿವಮೊಗ್ಗದಲ್ಲಿ ಒಂದ್ಸರಿ ಕ್ಯಾಂಪ್ ಮಾಡಿದ್ವಿ. ಹೌದು, 10-11 ವರ್ಷದ ಹಿಂದೆ. ಹೌದು, ಅವಾಗ ನಾನು ದಿನ ಬರ್ತಿದ್ದೆ. ಅವಾಗ ನಾವು ಕ್ಯಾಂಪಲ್ಲಿ ಬಂದು ಅಲ್ಲಿ ವಾಸ ಮಾಡಿದ್ರ? ಹೌದು, ನಾವು ಮಾಡಿದ್ವಿ. 15 ದಿವಸ ಮಾಡಿದ್ದೆ ಸಂಜೆ. ಅವಾಗ ನಂದು ಅವಾಗೇನು ಅಷ್ಟೊಂದು ಆಮೇಲೆ ಮಾತಾಡೋಣ. ನೆಕ್ಸ್ಟ್ ಹೇಳಿ, ಇನ್ಯಾರು ಹೇಳ್ತೀರ? ಓಂ ಶ್ರೀ ಗುರು ಬಸವಲಿಂಗಾಯ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಹರೀಶ, ನಿನ್ನ ತಮ್ಮನೇನ ಸಾಗರ? ಸಾಗರ, ಹರೀಶ ನಿನ್ನ ತಮ್ಮನ? ಹರೀಶಣ್ಣ ಅನ್ಬೇಕು. ಅವನೇನು ಮಿಸ್ ಕರ್ಕೊಂಡ?
ನೆಕ್ಸ್ಟ್ ಮ್ಯೂಸಿಕ್ ಬೇರೆ ಥರ ಮಾಡಿದ ಅಶೋಕ್ ತಂದಲ್ಲ ಇದು ಅಥವಾ ಮೊದಲು ಅವನೇ ಸುಧಾರಿಸಿ ಮಾಡಿ ಇವರ ನೀಲ ಮಾಡೋದು ನೀಲ
ಕೆಲಸವು ಬಹಳ ನನ್ನ ವಯಸ್ಸಲು ಬಹಳ ಇರೋ ಮಾರ್ಗವು ಸರಳ ಕಣ ಸೇರಲು ದಾರಿಯು ನೂರು ಹೊರಗೆ ತೆಗೆಯಿದಗ ನಾನು ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಜೀವಯು ಕುದುದ ಕಾಲದ ಉಸಿರಲಿರುವೆ ನಾನು ಕಡಲ ಅಲೆಯ ಮಳೆಯ ಹನಿಯ ಹೊಸದು ಹೊಸದು ಹೆಸರು ಹೊಸದು ಪಡೆಯಲು ನೀನು ನನಗಿನವು ನಡುವೆ ಜೋಡಿ ವ್ಯಕ್ತಿಗಳು ಇರುವೆ ಒಳಗೆ ನೀನು ಹುಡುಕಿದೆ ಹೊರಗೆ ವಿಚಾರದ ಒಳಗೆ ನಡೆ ಬೆಳಗಿನ ಕಡೆಗೆ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಸ್ವಾಲಿನ ಸೇವಕ ನಾನು ಕನಕನದೊಳಗೆ ನಾನಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಅಲ್ಲ ಕೆಂಪಾಗಿ ನೆರಳಲ್ಲಿ ತಂಪಾಗಿ ಕರುಣನುತ ಇರುವೆ ರಾಗವೇದ ಆನಂದರು ಹಾಕು ನೀರೆಲ್ಲರೂ ಹಾಕು ಸುಖವನ್ನೇ ನೀಡೆಂದು
ಎಂದಲ್ಲಿ ಶರಣಾಗಿ ನನ್ನ ಉಸಿರಾಗಿ ಹಾಡಿದರೆ ಸಾಕು ರಾಘವೇಂದ್ರ ಆನಂದರು ಸಾಕು ಮೇಘರು ಸಾಕು ರಾಘವೇಂದ್ರ ಆದಲ್ಲಿ ಗೆಳೆಯಾಗಿ ನೀರಲ್ಲಿ ನೀರಾಗಿ ಮಾಯಾ ಇರುವೆ ರಾಘವೇಂದ್ರ ಆನಂದರು ಸಾಕು ಮೇಘರು ಸಾಕು ರಾಘವೇಂದ್ರ ಆದಲ್ಲಿ ಗೆಳೆಯಾಗಿ ನೀರಲ್ಲಿ ನೀರಾಗಿ ಮಾಯಾ ಇರುವೆ ರಾಘವೇಂದ್ರ ಆನಂದರು ಸಾಕು ಮೇಘರು ಸಾಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗದಗಲ ಮಂಗಲ ಮಂದಿರಗಳ ಮೊದಲ ಕಾಪಾಡುವುದು ಬುದ್ಧನ ವಿಶೇಷ ಕಾಪಾಡುವುದು ಬುದ್ಧನ ನಿವಾಸ ಶ್ರೀ ಗುರುಗ ಅಗಮ್ಯ ಅಘೋಷಗಳ ಪ್ರತಿಮೆಗಳಲ್ಲಿ ಕೂಡಲ Bluetooth disconnected. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನೆಯನೇ ಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು. ಆನೆಯನೇ ಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು. ಕುಂಕುಮ ಕಸ್ತೂರಿಯ ಪೂಶಿಕೊಂಡು, ಕುಂಕುಮ ಕಸ್ತೂರಿಯ ಪೂಶಿಕೊಂಡು ಹೋದಿರೆಯಣ್ಣ, 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 ಹೋದಿರೆಯಣ್ಣ. ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ, ಬೆಳೆಯದೆ ಹೋದಿರಲ್ಲ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು. ಅಹಂಕಾರವೆಂಬ ಮದಗಜವನೇರಿ, ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ವಿಧಿಗೆ ಗುರಿಯಾಗಿ ಹೋದಿರಲ್ಲ. ಕೂಡಲ ಸಂಗಮ ದೇವರ ನರಿಯದೆ, ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ, ನರಕಕ್ಕೆ ಭಾಜನವಾದಿರಲ್ಲ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು. ಹೋದಿರೆ ನೀವು, ಹೋದಿರೆ ನೀವು. ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತ ವ್ಯಾಧಿ, ಅದಕ್ಕೆ ನಾನಾ ಔಷಧಿಯನ್ನು ಹೊರೆವರು, ನಾನು ಆ ಪರಿಯಲ್ಲಿ ಹೊರೆಯನು. ಸೌಂಡ್ ಕ್ಲಿಯರ್ ಮಾಡು, ಸ್ಟೀರಿಯೋಟೈಪ್ ಮಾಡು. ಅದೇನು ಕಾರಣವೆಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ, ನಿಮ್ಮ ಪುರಾತನಗಳ ಪ್ರಸಾದವಲ್ಲದೆ ಅನ್ಯವ ಕೊಂಡರೆ ನಿಮ್ಮ ಮಾಡಿ. ಇದು ಬಸವಣ್ಣನವರೊಂದು ಹೆಚ್ಚು ಪ್ರಚಲಿತವಿಲ್ಲದ ವಚನ. ನಾನು ಇದುವರೆಗೆ ಇದನ್ನ 27 ವರ್ಷದಲ್ಲಿ ಭಾಷಣದಲ್ಲಿ ಕೇಳಿರೋದು ಬೇರೆಯವರಿಂದ 1-2 ಸಾರಿ 3 ಸಾರಿ ಅಷ್ಟೇ.
ಬಹಳ ಜನ ಈ ವಚನದ ಕಡೆ ಗಮನ ಕೊಟ್ಟಿಲ್ಲ. ಕೊಟ್ಟವರು ಕೂಡ ಇದರ ಆಳಕ್ಕೆ ಇಳಿದಂಗೆ ಕಾಣಿಸೋದಿಲ್ಲ. ಬಸವಣ್ಣನವರ ಅನೇಕ ಅನುಷ್ಠಾನ ಪರ ವಚನಗಳಲ್ಲಿ ಇದು ಒಂದು. ಇದು ಅನುಷ್ಠಾನ ಮಾಡಬೇಕಾದಂಥ ವಚನ ಇವತ್ತಿನ ಕಾಲಕ್ಕೆ. ಒಡಲುಗೊಂಡು ಹುಟ್ಟಿದ ಗಡ್ಡಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಒಡಲು ಅಂದರೆ ದೇಹ, ಹೊಟ್ಟೆ. ದೇಹನೂ ಅಂತಾಗುತ್ತೆ, ಹೊಟ್ಟೆ ಅಂತಾಗುತ್ತೆ. ಆದರೆ ಈ ವಚನದಲ್ಲಿ ಹೊಟ್ಟೆ ಅಂತ ಹೋಗಬೇಕು. ಒಡಲುಗೊಂಡು ಹುಟ್ಟಿದ ಘಟ. ಘಟ ಅಂದರೆ ದೇಹ. ಈ ಶರೀರ ಹೊಟ್ಟೆ ತೊಟ್ಕೊಂಡು ಹುಟ್ಟಿದೆ ಅಂದಮೇಲೆ ಅದಕ್ಕೆ ಅಷ್ಟೋತ್ತರ ಶತವ್ಯಾಧಿ, 108 ಕಾಯಿಲೆ ಬರುತ್ತೆ. ಯಾಕೆಂದ್ರೆ ಹೊಟ್ಟೆ ಇದೆ ಅಂದಮೇಲೆ ನಾವು ತಿನ್ನಲೇಬೇಕು, ಉಣ್ಲೇಬೇಕು. ಉಣ್ಣೋಕ್ಕೆ ತಿನ್ನೋಕ್ಕೆ ಕೂತ್ಕೊಂಡಾಗ ಸರಿಯಾಗಿ ಅಳತೆ ಪ್ರಕಾರ ಒಂದು ಇಂಥದ್ದೇ ತಗೋಬೇಕು ಅಂತ ಗೊತ್ತಾಗ ಹೇಳೋಕ್ಕಾಗಲ್ಲ. ಹಬ್ಬ ಹುಣ್ಣಿಮೆ ಇರ್ಬೋದು, ಸ್ನೇಹಿತರು ಇರ್ಬೋದು, ಒತ್ತಾಯ ಇರ್ಬೋದು, ನಮ್ಮೊಳಗಡೆ ಲೋಭ ಇರ್ಬೋದು, ತಿಂತಕ್ಕಂಥದ್ದು. ತಿಂದ್ಬಿಡ್ತೀವಿ, ತಿಂದೇ ಇದ್ರೂ ಕಾಯಿಲೆ ಬರ್ತಾವೆ. ಮತ್ತೆ ಬರೀ ತಿನ್ನೋರ್ಗಷ್ಟೇ, ಭಾಳ ತಿನ್ನೋರ್ಗಷ್ಟೇ ರೋಗ ಬರ್ತಾವೆ ಅಂತ ಹಂಗೇನಿಲ್ಲ. ಅಲ್ಪ ತಿನ್ನೋರು, ಸ್ವಲ್ಪ ತಿನ್ನೋರು ಕಾಯಿಲೆ ಬರ್ತದೆ. ಮೀಡಿಯಮ್ ಕರೆಕ್ಟಾಗಿ ಅಳತೆ ನೋಡಿ ಕ್ಯಾಲೋರಿ ಲೆಕ್ಕದಲ್ಲಿ ತಿನ್ನೋರ್ಗೂ ರೋಗ ಬರ್ತದೆ. ಎಲ್ಲರಿಗೂ ರೋಗ ಇರ್ತದೆ. ಒಡಲುಗೊಂಡು ಹುಟ್ಟಿದ ಘಟ ಇದು. ಶರೀರ ಇದೆ ಅಂದಮೇಲೆ ರೋಗ ಇದ್ದೇ ಇರ್ತದೆ. ಅದನ್ನು ಮೊದಲು ಒಪ್ಕೊಳ್ಳಿ ಅಂತ ಒಪ್ಕೋಬೇಕು, ಅನಿವಾರ್ಯ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು. ಅನೇಕ ರೀತಿಯ ಔಷಧಿಗಳನ್ನು ತಂದು ಹೊರೆವರು ಅಂದ್ರೆ ಎರಡರ್ಥ. ಒಂದು ಕಾಪಾಡೋದು, ಹೊರೆಯೋದಂದ್ರೆ ಹೊರೆಯೋದು, ಕಾಪಾಡೋದು ಅಂತ ಅರ್ಥ. ಆದ್ರೆ ಇಲ್ಲಿ ಬಸವಣ್ಣವ್ರು ಹೇಳೋ ಲೆಕ್ಕ ಮೆತ್ತುವರು, ಹೊರೆಯೋದು ಮೆತ್ತೋದು ಅಂತ ಆಗುತ್ತೆ. ಈ ಗೋಡೆ, ಮಣ್ಣಿನ ಗೋಡೆ ಬೀಳ್ತಿತ್ತು ನಾವು ಚಿಕ್ಕವರಿದ್ದಾಗ, ಆ ಗೋಡೆ ಹೊರೆಯೋದು ಅಂತಿದ್ರು. ಮೆತ್ತೋದು ಮತ್ತೆ ಅದು ಬಿದ್ದಿರೋ ಭಾಗನೇ ಮಣ್ಣು ಕಲಿಸ್ಬಿಟ್ಟು ಮೆತ್ಬಿಟ್ರೆ ಸ್ವಲ್ಪ ದಿವಸ ಮತ್ತೆ ಬಾಳಕ್ಕೆ ಬರ್ತಿತ್ತು. ಅದಕ್ಕೂ ಕೂಡ ಹೊರೆಯೋದು ಅಂತ ಹೇಳ್ತಾರೆ. ಅಂದ್ರೆ ಈ ಶರೀರಕ್ಕೆ ಅನೇಕ ಔಷಧಿಗಳಂತಂದು ಹೊರಿತಾ ಇದ್ದಾರೆ. ಬಸವಣ್ಣವ್ರ ಕಾಲಕ್ಕೆ ಈ ವಚನ ಈ ತರ ಹೇಳಿರ್ಬೇಕಾದ್ರೆ ಇವತ್ತು ಬಸವಣ್ಣವ್ರು ಇದ್ದೀರೇನೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಔಷಧಿ ಆಗಿದ್ದಾವೆ. ಒಂದು ಅಂದಾಜಿನ ಪ್ರಕಾರ ಈಗ ಒಂದು 30 ವರ್ಷ, 25-30 ವರ್ಷದ ಕೆಳಗೆ, 25 ವರ್ಷದ ಕೆಳಗೆ ಒಂದು ಸಮೀಕ್ಷೆ ಮಾಡ್ತು ವಿಶ್ವ ಆರೋಗ್ಯ ಸಂಸ್ಥೆ. ಸುಮಾರು 75,000ಕ್ಕಿಂತ ಹೆಚ್ಚು ಔಷಧಿಗಳಿದ್ದಾವೆ. 75,000ಕ್ಕಿಂತ ಹೆಚ್ಚು ಔಷಧಿ ಇದ್ದು ಅವತ್ತೇ. ಇನ್ನು ಇವತ್ತು ಎಷ್ಟು ಮೆಡಿಸಿನ್ಸ್ ಆಗಿರೋ ಗೊತ್ತಿಲ್ಲ. ಇವತ್ತು ಇನ್ನೂ ಸಿಕ್ಕಾಪಟ್ಟೆ ಆಗಿರ್ಬೋದು. ಇಷ್ಟೊಂದು ಔಷಧಿಗಳಿದ್ರೂ ಕೂಡ ಮನುಷ್ಯನಿಗೆ ಇನ್ನೂ ಪೂರ್ಣ ಆರೋಗ್ಯ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಅದು ಸಾಧ್ಯನೂ ಆಗೋದಿಲ್ಲ. ಔಷಧಿಗಳನ್ನೇ ನಂಬ್ಕೊಂಡು ಹೋದ್ರೆ ನಮಗೆಂದೂ ಆರೋಗ್ಯ ಸಿಕ್ಕಲ್ಲ. ಅದು ಮರೀಚಿಕೆ ಆಗಿಬಿಡುತ್ತೆ, ನಮ್ಗೆ ಬಿಸಿಲು ತೊಂದರೆ ಆಗುತ್ತೆ. ಆದ್ದರಿಂದ ಅವ್ರು ಹೇಳ್ತಾರೆ ಇದು ಏನು, ಅದಕ್ಕೆ ನಾನು ಔಷಧಿ ತಂದು ಹೊರೆವರು, ನಾನು ಆ ಪರಿಯಲ್ಲಿ ಹೊರೆಯನ್ನು ಅಂತ ಬಸವ. ನಾನು ಆ ಥರ ಔಷಧಿ ಮೆತ್ತೋದಿಲ್ಲ, ಔಷಧಿ ತಗೊಳ್ಳೋದಿಲ್ಲ. ಅದೇನು ಕಾರಣ ಅಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ. ಪರಮಾತ್ಮ ಭವರೋಗ ವೈದ್ಯ. ಎಲ್ಲ ರೋಗಗಳ ಮೂಲ ಅಂದರೆ ಭವರೋಗ. 100 ರೋಗಗಳಿರ್ಬೋದು, 1000 ರೋಗಗಳಿರ್ಬೋದು. ಆ ರೋಗಗಳನ್ನು ಮುಖ್ಯವಾಗಿ 3 ಗುಂಪುಗಳನ್ನಾಗಿ ಮಾಡ್ತಾರೆ. ಇದನ್ನು ತಿಳ್ಕೋಬೇಕು ನೀವು ಸ್ವಲ್ಪ. ರೋಗಗಳನ್ನು 3 ಗುಂಪುಗಳನ್ನಾಗಿ ಮಾಡ್ತಾರೆ. ಮೊದಲನೇದು ಶೀಘ್ರ ರೋಗಗಳು, ಅಕ್ಯೂಟ್ ಡಿಸೀಸಸ್ ಅಂತ ಹೇಳ್ತಾರೆ. ಕೆಲವರು ತೀವ್ರ ರೋಗ ಅಂತ ಹೇಳ್ತಾರೆ. ತೀವ್ರ ಅಲ್ಲ, ಶೀಘ್ರ ಅಂದ್ರೆ ಅದು ಬರೋದು ಬೇಗ, ಹೋಗೋದು ಬೇಗ. ಶೀಘ್ರ ರೋಗಗಳು, ಅಕ್ಯೂಟ್ ಡಿಸೀಸಸ್. ಎರಡನೇದು ಕ್ರಾನಿಕ್ ಡಿಸೀಸಸ್ ಅಂದರೆ ದೀರ್ಘ ರೋಗಗಳು. ಮೂರನೇದು ಡೆಸ್ಟ್ರಕ್ಟಿವ್ ಡಿಸೀಸಸ್, ಮಾರಣಾಂತಿಕ ರೋಗಗಳು. ಅದೊಂದು ಬಂದ ಮೇಲೆ ನೀವು ಸಾಯ್ತಾರೆ ಗ್ಯಾರಂಟಿ ಅಂತ ಅರ್ಥ. ಮೊದಲನೇದು ಅಕ್ಯೂಟ್ ಡಿಸೀಸಸ್ ಅಂದರೆ ಶೀಘ್ರ ರೋಗಗಳು. ಯಾವುದಂದ್ರೆ ಯಾವುದು? ತಲೆನೋವು, ಜ್ವರ, ಕೆಮ್ಮು, ನೆಗಡಿ, ಬೇದಿ, ವಾಂತಿ, ಅಜೀರ್ಣ, ಇದೆಲ್ಲ ಇದೆಯಲ್ಲ, ಇದು ಶೀಘ್ರ ರೋಗಗಳು. ಇವು ಬರೋದು ಬೇಗ, ಹೋಗೋದು ಬೇಗ. ಸ್ವಲ್ಪ ನೀರು ಬದಲಾವಣೆ ಆದರೆ, ಸ್ಥಳ ಬದಲಾವಣೆ ಆದರೆ, ಆಹಾರದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಬಂದ್ಬಿಡ್ತವೆ. ಧೂಳು ವ್ಯತ್ಯಾಸ, ಒಟ್ಟು ನಿದ್ರೆ ಸರಿಯಾಗಿ ಆಗಲಿಲ್ಲ ಅಂದರೆ ಇವೆಲ್ಲ ರೋಗಗಳು ಬರ್ತವೆ. ಇನ್ನು ದೀರ್ಘ ರೋಗಗಳು ಅಂದರೆ ಅವು ಬಂದ ಮೇಲೆ ಸ್ವಲ್ಪ ದೀರ್ಘನೆ ಸಾಯಕಂಕ ಇರ್ಬೋದು. ಉದಾಹರಣೆ BP, ಶುಗರ್,
ಆಮೇಲಿಂದ ಜಾಂಡೀಸ್, ಹೆಪಟೈಟಿಸ್ ಬಿ, ಆಮೇಲಿಂದ ಟೈಫಾಯ್ಡ್, ಥೈರಾಯ್ಡ್ ಪ್ರಾಬ್ಲಮ್, ಇವೆಲ್ಲ ಏನಿದಾವಲ್ಲ ಇವಕ್ಕೆಲ್ಲ ದೀರ್ಘ ರೋಗಗಳು ಅಂತ ಕರೀತಾರೆ. ಇನ್ನು ಕ್ರಾನಿಕ್ ಡಿಸೀಸಸ್ ಅಂದರೆ ಇವತ್ತು ಗೊತ್ತಿದೆ, ಕ್ಯಾನ್ಸರ್, ಆಮೇಲಿಂದ HIV ಏನು ಆ ಗುಂಪಿಗೆ ಸೇರಲ್ಲ ಈಗ. ಆಮೇಲೆ ಕೊರೋನಾ ಅದಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಈಗ ಅಕ್ಯೂಟ್ ಅದು ರೆಸ್ಟ್ರಿಕ್ಟಿವ್ ಡಿಸೀಸ್ ಅಂತ ಬರುತ್ತೆ. ಅದು ಈ ಥರ. ಆದರೆ ಎಲ್ಲ ರೋಗಗಳ ಮೂಲ ಅಂದರೆ ಭವರೋಗ ಅಂತ ಹೇಳ್ತಾರೆ ನಮ್ಮ ಅಧ್ಯಾತ್ಮ ಜೀವಿಗಳು, ಋಷಿಗಳು ಎಲ್ಲ ಕಂಡುಹಿಡಿದಿರೋದೇನೆಂದರೆ ಭವ ಅಂದರೆ ಹುಟ್ಟು. ಹುಟ್ಟೋದೇ ಒಂದು ರೋಗ. ಯಾಕೆಂದರೆ ಆ ಹುಟ್ಟಿನ ಜೊತೆ ಏನು ಕಟ್ಕೊಂಡು ಬರುತ್ತದು? ಅಲ್ಲ, ಹುಟ್ಟಿನ ಜೊತೆಗೆ ಸಾಯಿ ಅಂತ ಇರುತ್ತದು ಮರಣ. ಹುಟ್ಟು ಮತ್ತು ಮರಣ, ಹುಟ್ಟು ಸಾವು ಇದೆಯಲ್ಲ, ಇದೇ ಒಂದು ದೊಡ್ಡ ರೋಗ. ಆದ್ದರಿಂದ ಇದಕ್ಕೆ ಭವರೋಗ ಅಂತ ಕರೆದು ಹುಟ್ಟು ಸಾವಿಗೆ. ಇನ್ನು ಹುಟ್ಟು ಸಾವು ಇದೆ ಅಂದಮೇಲೆ ರೋಗಗಳು ಇರೋದೆ. ಆದ್ದರಿಂದ ಬಸವಣ್ಣವ್ರು ಏನು ಹೇಳ್ತಾರೆ, ಇದೆಲ್ಲ ಇರೋದೇ ಅಂದಮೇಲೆ ಭವರೋಗ ವೈದ್ಯ ನೀನು ಭವರೋಗ ವೈದ್ಯ, ಭವಹರನೆಂಬ ಬಿರುದು ನಿಮ್ಮದಾಗಿ. ಈ ಭವರೋಗವನ್ನೇ ಪರಿಹರಿಸುವಂತಹ ಶಕ್ತಿ ಇರ್ತಕ್ಕಂಥ ನಿಮಗೆ ನನ್ನ ಈ ಸಣ್ಣ ಪುಟ್ಟ ರೋಗಗಳನ್ನು ನಿವಾರಿಸುವ ಶಕ್ತಿ ಇಲ್ಲ. ಖಂಡಿತ ಇದೆ. ಅದಕ್ಕೆ ನಾನು ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಅನ್ಯವ ಕೊಂಡರೆ ನೀವು ಮಾಡಿದ್ದ. ನಿಮ್ಮ ಪುರಾತನರ ಪ್ರಸಾದ ಅಂದ್ಕೂಡಲೇ ಎಲ್ಲರೂ ಕನ್ಫ್ಯೂಷನ್ ಶುರು ಆಗ್ಬಿಡ್ತಾರೆ. ಒಬ್ಬೊಬ್ಬರ ವ್ಯಾಖ್ಯಾನ ಮಾಡ್ತಾರೆ. ಪುರಾತನರ ಪ್ರಸಾದ ಅಂದ್ಕೂಡಲೇ ಎಲ್ಲರೂ ಹೇಳೋದೇನು, ಕೆಲವರು ಶೈವರೆಲ್ಲ 63 ಪುರಾತನ ಹತ್ರ ಹೋಗ್ಬಿಡ್ತಾರೆ. ಓಹೋ, ಬಸವಣ್ಣವ್ರಿಗೆ ಆದರ್ಶ 63 ಪುರಾತನರು, ಅವ್ರ ಪ್ರಸಾದ ತೊಗೊಂಡ್ಬಿಟ್ರು. ಹೆಂಗಪ್ಪ, ಕಾಯಿಲೆ ಬಂದರೆ ಬಸವಣ್ಣವ್ರಿಗಿಂತ ಎಷ್ಟೋ ವರ್ಷ ಮೊದಲೇ ಆಗಿ ಹೋದವರು ಇವರು. ಒಂದು 400 ವರ್ಷ 500 ವರ್ಷ ಹಿಂಗೆ ಆಗಿ ಹೋದವರು. ಅವ್ರಿಗೆ ಪ್ರಸಾದವನ್ನು ಬಸವಣ್ಣವ್ರ ಕಾಯಿಲೆ ಬಂದರೆ ಅಂತ ಮಾಡ್ತಾರೆ. ಪ್ರಶ್ನೆ. ಎರಡನೇದು ಪುರಾತನರು ಅಂದರೆ ಬಸವಾದಿ ಪ್ರವಂತರು ಬಸವಾದಿ ಪುರಾತನರಿಗೆ ಪುರಾತನರು ಅಂತ ಕರ್ಕೊಂಡಿದ್ದಾರೆ. ಎಷ್ಟೋ ವಚನಗಳಲ್ಲಿ ಸೂಕ್ಷ್ಮ ಗಮನಿಸಿದ್ರೆ ಅವರು 720 ಮರಗಣಗಳಿಗೆ ಪುರಾತನರು ಅಂತ ಹೇಳಿದ್ದಾರೆ. ಅವ್ರ ಪ್ರಸಾದನು ಅಲ್ಲ. ಪ್ರಸಾದ ಅಂದರೆ ಇಲ್ಲಿ ಅನುಗ್ರಹ, ಪ್ರಸನ್ನತೆ ಅಂತ ಅರ್ಥ. ಇಲ್ಲಿ ಪುರಾತನರ ಪ್ರಸಾದ ಅಂದ ಕೂಡಲೇ ನಾನು ಅರ್ಥ ಮಾಡೋದೇನಪ್ಪ ಅಂದರೆ, ನೀವು ಸರಿ ಒಪ್ಕೊಂತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ. ನನ್ನ ಅನುಭವದ ಪ್ರಕಾರ ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇರೋದು ಪುರಾತನರ ಪ್ರಸಾದ ಅಂದರೆ ನಮ್ಮ ಪುರಾತನರು ಯಾರು? ನಮ್ಮ ಪುರಾತನರು, ನಿಮ್ಮ ಪುರಾತನರು, ಅವರ ಪುರಾತನರು, ಎಲ್ಲರ ಪುರಾತನರು ಯಾರಪ್ಪ ಅಂತಂದರೆ ನಮ್ಮ ಶರೀರ ಯಾವುದರಿಂದ ಆಗಿದೆ, ಮನಸ್ಸು ಯಾವುದರಿಂದ ಆಗಿದೆ, ಪ್ರತಿಯೊಂದು ಸೃಷ್ಟಿ ಯಾವುದರಿಂದ ಆಗಿದೆ ಅವರ ಪುರಾತನರು. ಅಲ್ಲವ ಪ್ರಭುಗಳು ಒಂದು ವಚನ ಬರುತ್ತೆ, ಬಹಳ ಅದ್ಭುತವಾದ ವಚನ. ಅನಾದಿಯ ಮಗ ಆದಿ, ಅನಾದಿಯ ಮಗ ಆದಿ, ಆದಿಯ ಮಗ ಅತೀತ, ಅತೀತನ ಮಗ ಆತ್ಮ, ಆತ್ಮನ ಮಗ ಆಕಾಶ, ಆಕಾಶನ ಮಗ ವಾಯು, ವಾಯುವಿನ ಮಗ ಅಗ್ನಿ, ಅಗ್ನಿಯ ಮಗ ಅಪ್ಪು, ಅಪ್ಪುವಿನ ಮಗ ಪೃಥ್ವಿ. ಇವರೆಲ್ಲರೂ ನಿಮ್ಮ ಕರಸ್ಥಳದಲ್ಲಿ ಪೃಥ್ವಿಯ ಇಂದ ಸಚರಾಚರಗಳೆಲ್ಲ ಬೆಳೆದು ಇವರೆಲ್ಲ ನಮ್ಮ ಗುಹೇಶ್ವರಲಿಂಗದಲ್ಲಿ ಬೆಳೆದರು ಅಂತ ಹೇಳ್ತಾರೆ. ಗುಹೇಶ್ವರಲಿಂಗದಿಂದ ಸೃಷ್ಟಿಯಾದರು ಅಂತೇಳಿ. ಹಾಗಾದ್ರೆ ಇಲ್ಲಿ ನಮ್ಮ ಪುರಾತನರು ಅಂದರೆ ಯಾರಪ್ಪ ಅಂದರೆ ಪಂಚಭೂತಗಳು ಮತ್ತು ಆತ್ಮ, ಪರಮಾತ್ಮ. ಅನಾದಿ ಅಂದರೆ ಸ್ವಯಂಭೂ ಬ್ರಹ್ಮ, ಆದಿ ಅಂದರೆ ಪರಮಾತ್ಮ ಮಹಾಲಿಂಗ. ಆದಿಯ ಮಗನ ಅತೀತ ಅಂದರೆ ಆತ್ಮ. ಶರೀರದಲ್ಲಿ ಆತ್ಮ ಇದ್ರೂ ಕೂಡ ಅತೀತವಾಗಿರ್ತಾನೆ. ಆದ್ದರಿಂದ ಆತ್ಮಕ್ಕೆ ಅತೀತ ಅನ್ನೋ ಹೆಸರು ಬಂದಿದೆ. ಆತ್ಮ ನಮಗೆ ಆಕಾಶ, ಆಕಾಶ ನಮಗೆ ವಾಯು, ವಾಯು ಇದೆಲ್ಲ ಗೊತ್ತಾಗ್ತದೆ ನಮಗೆ. ಈ ಪಂಚಭೂತಗಳಿಂದ ನಮ್ಮ ಶರೀರ ನಿರ್ಮಾಣ ಆಗಿರೋದ್ರಿಂದ, ಆತ್ಮದಿಂದ ನಮ್ಮ ಶರೀರ ಬದುಕಿರೋದ್ರಿಂದ, ನಮ್ಮ ಶರೀರಕ್ಕೆ ಯಾವುದೇ ಕಾಯಿಲೆ ಬಂದರೂ ಈ 6 ತತ್ವಗಳಿಂದನೇ ನಾವು ಹುಷಾರು ಮಾಡ್ಕೊಳ್ಬೋದು. ಅದನ್ನೇ ಆರೋಗ್ಯಾಮೃತ ಪುಸ್ತಕದಲ್ಲಿ ಬರ್ತಿರೋದು. ಆರೋಗ್ಯಾಮೃತ ಪುಸ್ತಕದಲ್ಲಿ ಆರೋಗ್ಯಕ್ಕೆ 6 ಔಷಧಿಗಳು ಅಂತ ಬರ್ತಿದ್ದೀನಿ. ಒಂದು ಅಧ್ಯಾಯ, ದೊಡ್ಡ ಅಧ್ಯಾಯ, 6ನೇ 5ನೇ ಅಧ್ಯಾಯ 6ನೇ ಅಧ್ಯಾಯ ಇದೆ. ಅದನ್ನು ನಾವು ಓದ್ಕೊಂಡ್ಬಿಟ್ರೆ ಪಂಚಭೂತಗಳು ಹೇಗೆ ಔಷಧಿ ಆಗ್ತವೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೀನಿ. ಇಲ್ಲಿ ನಮ್ಮ ಆಶ್ರಮದ ಉದ್ದೇಶ ಕೂಡ, ಮಹಾಮನೆಯ ಉದ್ದೇಶ ಕೂಡ ಅದೇ. ಇವತ್ತು ಎಲ್ಲೆಲ್ಲಿ ನೋಡಿದ್ರು ಔಷಧಿಗಳ ಹಾವಳಿ, ಸೈಡ್ ಎಫೆಕ್ಟ್, ಅಡ್ವರ್ಸ್ ಎಫೆಕ್ಟ್, ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಇಸ್ ಡೆಡ್ ಅಂತ ಏನು ಬರ್ತಾ ಇದೆ. ಇದನ್ನೆಲ್ಲ ತಪ್ಪಿಸ್ಕೊಳ್ಬೇಕು ಅಂತಂದರೆ ಇವತ್ತು ನಾನು ಸುಮ್ಮನೆ ಮಾತಾಡ್ತೀನಿ ಅಂತ ತಿಳ್ಕೊಂಡಿರ್ಬೋದು. 1 ವರ್ಷದಿಂದ ಕೊರೋನಾ ಮಹಾಮಾರಿ ಇಡೀ ವಿಶ್ವವನ್ನೇ ಕಾಡ್ತಾ ಇದ್ರು ಕೂಡ
ನಮ್ಮ ಆಶ್ರಮದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ಕೆಲವು ಜನ ಒಂದೇ ಒಂದು ಔಷಧಿ ಮಾತ್ರ ಇದ್ದಂಗೆ ನಾವು ಬದುಕಿದ್ದೀವಿ. ಮತ್ತು ನಿಮ್ಮ ಯಾವ ಭಯಗಳು ನಮ್ಮನ್ನು ಕಾಡ್ತಾ ಇಲ್ಲ. ಮಾಸ್ಕ್ ಹಿಂಸೆ ನಮಗಿಲ್ಲ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ನಾವು ಅದರದ್ದು ಕಾಟ ಇಟ್ಕೊಂಡಿಲ್ಲ ನಮ್ಮ ಆಶ್ರಮದಲ್ಲಿ. ಇವಾಗ ಮಾತ್ರ ನೀವು ಮಾತ್ರ ಮಾಡಿ, ಯಾಕಂದರೆ ನೀವೆಲ್ಲ ಮತ್ತೆ ಸರ್ಕಾರದ ಹೇಳಿದ್ದೆಲ್ಲ ನಿಯಮ ಬಿಟ್ಬಿಟ್ರೆ, ಅಸ್ವಚ್ಛತೆ ಅಶಿಸ್ತು ಮಾಡಿದ್ರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನಾವು ಕೊರೋನಾ ಬರೋಕ್ಕಿಂತ ಮುಂಚೆನೇ ಹಿಂಗೆ ಬದುಕ್ತಾ ಇದ್ವಿ. ಎಷ್ಟೋ ವರ್ಷಗಳಿಂದ ಔಷಧಿ ಮಾತ್ರ ತಗೊಳ್ಳಾರ್ದೇ ಸಹಜವಾಗಿ ಬದುಕ್ತಾ ಇದ್ದೀವಿ. ಅದನ್ನು ಬದುಕೋದನ್ನು ನಿಮಗೆ ಕಲಿಸ್ತಾ ಇದ್ದೀವಿ. ಅದೇ ಈ ಮಹಾಮನೆಯ ವೈಶಿಷ್ಟ್ಯ. ಈ ಮಹಾಮನೆ ಮುಖ್ಯ ಉದ್ದೇಶ ಅದೇನೇ ಪ್ರಕೃತಿ ಚಿಕಿತ್ಸೆ, ಪಂಚಭೂತಗಳಿಂದ ಮತ್ತು ಆತ್ಮದಿಂದ, ಪರಮಾತ್ಮನ ಕರುಣೆಯಿಂದ ಹೇಗೆ ನಾವು ಔಷಧಿ ಮಾತ್ರೆಗಳಿಂದ ಬದುಕಬಹುದು. ಶಿಸ್ತು, ಸ್ವಚ್ಛತೆ, ಧರ್ಮ ಎಲ್ಲವೂ ಅದರಲ್ಲಿ ಬಂದ್ಬಿಡುತ್ತೆ. ಆರೋಗ್ಯದ ಎಳೆಯನ್ನು ಹಿಡ್ಕೊಂಡು ಹೊರಟ್ರೆ ಎಲ್ಲದೂ ಅದ್ರಲ್ಲಿ ಬಂದ್ಬಿಡುತ್ತೆ. ಆದ್ದರಿಂದನೇ ನಾವು ಈ ಸೂತ್ರವನ್ನು ಇಟ್ಕೊಂಡಿದ್ದೀವಿ. ಇಷ್ಟೊಂದು ಜನ ಎಲ್ಲೆಲ್ಲಿಂದನೋ ಬಂದಿದ್ದೀರಿ. ಬೆಂಗಳೂರಿಂದ ಬಂದಿದ್ದಾರೆ, ಮುಂಬೈಯಿಂದ ಬಂದಿದ್ದಾರೆ, ಚೆನ್ನೈಯಿಂದ ಬಂದಿದ್ದಾರೆ, ಇನ್ನು ಸುತ್ತಮುತ್ತ ಹಳ್ಳಿಯವರಂತೂ ಬರ್ತಾನೆ ಇರ್ತಾರೆ. ಎಲ್ಲ ಜಿಲ್ಲೆಯಿಂದ ಬರ್ತಾರೆ. ಕಾರಣ ಏನಪ್ಪ ಅಂತಂದರೆ ಔಷಧಿ ಮಾತ್ರೆಗಳಿಂದ ಬದುಕೋದು ಇವತ್ತು ಅಗತ್ಯ. ಯುಗಕ್ಕೆ ಮಾಂಗ ಅಂತಾರೆ. ಯುಗದ ಅಗತ್ಯ ಆಗಿದೆ ಅದು. ಅದನ್ನು ನಾವು ನೀವೆಲ್ಲ ಕಲ್ತ್ಕೊಳ್ಳೋಣ. ಕಲ್ತ್ಕೊಂಡು ಶ್ರದ್ಧೆಯಿಂದ ಪಾಲಿಸ್ಬೇಕು, ನಿಷ್ಠೆಯಿಂದ ಪಾಲಿಸ್ಬೇಕು. ಪರೀಕ್ಷೆಗಳು ಬರ್ತವೆ, ಆಮಿಷಗಳು ಬರ್ತವೆ. ಧೈರ್ಯವಾಗಿ ಪಾಲಿಸಿದ್ರೆ ಮತ್ತೆ ಯಾವುದು ತಿನ್ನಬೇಡಿ, ಇದು ತಿನ್ನಬೇಡಿ ಅಲ್ಲ, ಎಲ್ಲವನ್ನೂ ತಿನ್ಬೋದು. ನೀವು ಒಂದ್ಸಾರಿ ಉಪವಾಸ ವಿದ್ಯೆ ಕಲ್ತ್ಕೊಂಡ್ರೆ ಈ ಸಕ್ಕರೆ ಕಾಯಿಲೆ ಇದ್ದವ್ರಿಗೂ ಹೋಳಿಗೆ ತಿನ್ನಿಸ್ತೀವಿ ನಾವು, ಎಲ್ಲ ರೀತಿ ಹಣ್ಣು ತಿನ್ನಿಸ್ತೀವಿ. ಆದರೆ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರಬೇಕು. ಇದು ಈ ಆಶ್ರಮದ ಉದ್ದೇಶ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ. ಜಯ ಗುರು ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಂಗಮ ರೂಪನಿ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಕಲ್ಯಾಣ ವಾಸನಿ ಬಸವಣ್ಣ, ಕಾರುಣ್ಯಮೂರ್ತಿ ಬಸವಣ್ಣ, ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನಿ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ನಿರ್ಗುಣ ರೂಪನಿ ಬಸವಣ್ಣ, ಈಶ್ವರಲಿಂಗನಿ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಪರಮ ಪ್ರಭುವೇ ನೀ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯತಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಕಿಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಮಂಕುಮಾರವರ ಮನವನ್ನು ಹರಿಸಿದ ಮನೆಯ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಅಡುವಿನೊಳಗೆ ನೀ ಅಡುವಣ್ಣ, ಮನೊಳಗೆ ನೀ ಮಹದಣ್ಣ, ಶರಣರ ಹೃದಯ ವಾಸನೆಯನ್ನ ಬೇಗನೆ ಬಾರೋ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಯ
ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಜೈ ಗುರು ಬಸವೇಶ ಹರ ಹರ ಮಹಾ ಬಂದು ಹೋದ ಲೆಕ್ಕ ಅದು ನೋಡ್ತಿರೋರು ಗೊತ್ತು ಬಂದು ಹೋದ